ಅದು ಸಿದ್ದರಾಮಯ್ಯ ಅವರ ಆಪ್ತರು ಒಂದು 2-3 ಜನ ಮಾತನಾಡಿದ್ರಲ್ಲಿ ಅದರ ಒಂದು ಸುಳಿವಿದೆ. ಶಾಸಕಾಂಗ ಪಕ್ಷದ ನಾಯಕರನ್ನು ಆಯ್ಕೆ ಮಾಡಿದ್ದು ನಾನು ಬಸವರಾಜ ರಾಯರೆಡ್ಡಿ ಅವರು ಮಾತನಾಡಿದ್ದನ್ನು ಕೋಟ್ ಮಾಡ್ತೀನಿ. 5 ವರ್ಷಕ್ಕೆ, ಅದು 2.5 ವರ್ಷಕ್ಕಲ್ಲ ಶಾಸಕಾಂಗ ಪಕ್ಷದ ನಾಯಕರನ್ನು ನಾವು ಆಯ್ಕೆ ಮಾಡಿರೋದು, 5 ವರ್ಷಕ್ಕೆ. ಅಲ್ಲ ನೋಡಿ, ಶಾಸಕಾಂಗ ಯಡಿಯೂರಪ್ಪನವರು ಎಲ್ಲ ಶಾಸಕಾಂಗ ಪಕ್ಷದ ಸಭೆಗಳು ನೀವು ಆಯ್ಕೆ ಮಾಡ್ತಾರೆ. ಬಟ್ ಶಾಸಕಾಂಗ ಪಕ್ಷದ ಸಭೆಯ ಆಯ್ಕೆ ದಟ್ ಡಿಪೆಂಡ್ಸ್ ಆನ್ ಹೈಕಮಾಂಡ್ ಆಲ್ಸೋ. ಈಗ ಸಿದ್ದರಾಮಯ್ಯನವ್ರನ್ನ ಆಯ್ಕೆ ಏನು ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಮಾಡ್ತು, ಅದು ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಅಂತ ಹೇಳ್ತೀವಿ. 2013ರಲ್ಲೂ ಹೈಕಮಾಂಡ್ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಮಾಡ್ತೀವಿ ಅಂದಾಗ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ವೋಟಿಂಗ್ ಆಯಿತು. ನೋ ಡೌಟ್ ಸಿದ್ದರಾಮಯ್ಯನವ್ರಿಗೆ ಬಹುಮತ ಇದೆ. ಬಟ್ ಶಾಸಕಾಂಗ ಪಕ್ಷದ ಸಭೆಯ ನಿರ್ಣಯ ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಅದಕ್ಕೆ ಪೂರಕವಾಗಿ ಕೂಡ ಇರುತ್ತೆ. ಪೂರಕವಾಗಿ ಇಲ್ಲದೆ ಹೋದರೆ ಇಟ್ ಈಸ್ ನಥಿಂಗ್ ಬಟ್ ಅ ಸ್ಪ್ಲಿಟ್ ಅಲ್ವಾ? ಆ ಕಾರಣದಿಂದ ಈಗ ನೀವು ಶಾಸಕಾಂಗ ಪಕ್ಷದ ಸಭೆಯ ನಿರ್ಣಯ, ನೀವು ಆಗಾಗ ಶಾಸಕಾಂಗ ಪಕ್ಷದ ಸಭೆಯ ನಿರ್ಣಯಗಳನ್ನು ಬದಲಿಸ್ತಾ ಹೋಗ್ಬೋದು. ಬಟ್ ಇದರಲ್ಲಿ ರಾಷ್ಟ್ರೀಯ ಪಕ್ಷಗಳಲ್ಲಿ ಹೈಕಮಾಂಡ್ ಏನು ನಿರ್ಣಯ ತೆಗೆದುಕೊಳ್ಳುತ್ತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಸೊ ಎವ್ರಿ ಒನ್ ಈಸ್ ವೇಟಿಂಗ್ ಫಾರ್ ರಾಹುಲ್ ಗಾಂಧಿ ಸೇಸ್. ಇಲ್ಲಿಯವರೆಗೆ ರಾಹುಲ್ ಗಾಂಧಿ ಎಲ್ಲೂ ಸ್ಪಿಲ್ ದ ಬೀನ್ಸ್ ಮಾಡಿಲ್ಲ, ಎಲ್ಲೂ ಕೂಡ ತನ್ನ ಮನದಲ್ಲಿ ಏನಿದೆ ಅಂತಕ್ಕಂಥದ್ದನ್ನು ಬಿಟ್ಕೊಟ್ಟಿಲ್ಲ. ಇಬ್ಬರು ಗೆಸ್ಸಿಂಗಲ್ಲಿದ್ದಾರೆ. ಸಿದ್ದರಾಮಯ್ಯನವ್ರು ಬಣ ಹೇಳ್ತಾ ಇದೆ ರಾಹುಲ್ ಗಾಂಧಿಗೆ ಮನಸ್ಸಿಲ್ಲ, ಅವರು ಏಕಪಕ್ಷೀಯವಾಗಿ ಡಿ ಕೆ ಶಿವಕುಮಾರ್ಗೆ ಹೇಳ್ಬೋದು. ಡಿ ಕೆ ಶಿವಕುಮಾರ್ ಬಣ ಹೇಳ್ತಾ ಇದೆ ಪ್ರಿಯಾಂಕಾ ಮತ್ತು ಸೋನಿಯಾ ಗಾಂಧಿ ಒಪ್ಪಿದ್ದಾರೆ, ರಾಹುಲ್ ಗಾಂಧಿಗೆ ಸ್ವಲ್ಪ ಅಪ್ರಿಹೆನ್ಷನ್ಸ್ ಇವೆ, ಆ ಅಪ್ರಿಹೆನ್ಷನ್ಸನ್ನು ನಾವು ಶಾಸಕರ ಬಲವನ್ನು ಹೆಚ್ಚಿಸುವುದರ ಮೂಲಕ ಕ್ಲಿಯರ್ ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಯಾಕೆಂದರೆ ರಾಹುಲ್ ಗಾಂಧಿಗೆ ಹೆದರಿಕೆ ಇದೆ, ನಾಳೆ ಸರ್ಕಾರಕ್ಕೆ ಏನಾದರೂ ಆಗಿಬಿಟ್ರೆ, ಸಿದ್ದರಾಮಯ್ಯನವರು ಏನಾದರೂ ವಿಪರೀತ ಕ್ರಮಗಳನ್ನು ತೆಗೆದುಕೊಂಡ್ರೆ, OBC ಮುಖ್ಯಮಂತ್ರಿಯನ್ನು ನಾನು ತೆಗಿತಾ ಇದ್ದೀನಿ ಅನ್ನುವ ಸಂದೇಶ ದೇಶದೆಲ್ಲೆಡೆ BJP ಪ್ರಚಾರ ಮಾಡಿದರೆ, ಆ ಅಪ್ರಿಹೆನ್ಷನ್ಸ್ಗೋಸ್ಕರ ನಾವು ಅದನ್ನು ಕ್ಲಿಯರ್ ಮಾಡುವ ಪ್ರಯತ್ನ ಮಾಡ್ತಿದ್ದೀವಿ ಅಂತ ಡಿ ಕೆ ಶಿವಕುಮಾರ್ ಹೇಳ್ತಾರೆ. ಅಂತಿಮವಾಗಿ ನನಗನ್ಸುತ್ತೆ ರಾಹುಲ್ ಗಾಂಧಿ ವಿಲ್ ಟೇಕ್ ಎ ಡಿಸಿಷನ್. ಅವರು ಇಲ್ಲ ಈಗಲೇ ನಾಯಕತ್ವ ಬದಲಾವಣೆ ನಡೀಬೇಕು, 2.5 ವರ್ಷದ ಹಿಂದೆ ನಮ್ಮ ತಾಯಿ ಭರವಸೆ ಕೊಟ್ಟಿದ್ದಾರೆ ಅನ್ನೋ ನಿರ್ಣಯ ತೆಗೆದುಕೊಳ್ತಾರ, ಅಥವಾ ಡಿ ಕೆ ಶಿವಕುಮಾರ್ಗೆ ನೋಡಿ 2.5 ವರ್ಷ ಕಾಯ್ದಿದ್ದೀರಿ, ಮುಂದಿನ ಬಜೆಟ್ವರೆಗೆ ಕಾಯಿರಿ, ನಾನು ಸಿದ್ದರಾಮಯ್ಯನವ್ರ ಜೊತೆ ಮಾತಾಡ್ತೀನಿ ಅನ್ನುವ ನಿರ್ಣಯವನ್ನು ತೆಗೆದುಕೊಳ್ತಾರೆ. ಯಾಕಂದರೆ ಸಿದ್ದರಾಮಯ್ಯನವರ ಬಣದ ಒಂದು ಅಂಬೋಣ ಕೂಡ ಒಂದು ಬಾರಿ ಕುತೂಹಲಕಾರಿಯಾಗಿದೆ. ಅವರು ಹೇಳ್ತಿದ್ದಾರೆ ರಾಹುಲ್ ಗಾಂಧಿ ಇಲ್ಲಿಯವರೆಗೆ ನಾಯಕತ್ವ ಬದಲಾವಣೆಯ ಬಗ್ಗೆ ನಮ್ಮ ಸಾಹೇಬರ ಜೊತೆ ಏನನ್ನೂ ಮಾತಾಡಿಲ್ಲ. ರಾಹುಲ್ ಗಾಂಧಿ ಏನಾದರೂ ಇಂಟೆಂಟನ್ನು ವ್ಯಕ್ತಪಡಿಸಿದರೆ ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರು ಏನು ಹೇಳ್ತಾರೆ ನೋಡಿ. ಸಿದ್ದರಾಮಯ್ಯನವರು ಎಲ್ಲರೂ ಅಂತಿದ್ದಾರೆ ಫ್ಲೆಕ್ಸಿಂಗ್ ದ ಮಸಲ್ಸ್, ಆದರೆ ಇನ್ನೊಂದು ಫ್ಯಾಕ್ಟರ್ ಇದೆ. ಸಿದ್ದರಾಮಯ್ಯನವ್ರಿಗೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಬಗ್ಗೆ ಒಂದು ಗ್ರ್ಯಾಟಿಟ್ಯೂಡ್ ಇದೆ. ನನ್ನನ್ನು ಕಷ್ಟದ ಸಂದರ್ಭದಲ್ಲಿ ಕೈ ಹಿಡಿದು ಮಾತು ಕೊಟ್ಟಂತೆ ಮುಖ್ಯಮಂತ್ರಿ ಮಾಡಿದ್ರು ಅಂತ. ಹೀಗಿರುವಾಗ ಸೋನಿಯಾ ಮತ್ತು ರಾಹುಲ್ ಗಾಂಧಿ ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಿದಾಗ ಏನಾಗುತ್ತೆ, ಆಮೇಲೆ ಮಾತನಾಡಿದಾಗ ನಾಯಕತ್ವ ಬದಲಾವಣೆ, ಬಟ್ ನಾಯಕತ್ವ ಬದಲಾವಣೆ ಒಪ್ಕೊಂಡ್ರು ಮುಂದೇನಾಗುತ್ತೆ, ಇದು ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಪಾರ್ಟ್ ಅಲ್ಲಿ ನಡೆಯುವ ಬಾರ್ಗೇನಿಂಗ್ ಇದೆ ರಕ್ಷತ್. ಎಸ್ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.